ಆತ್ಮೀಯ ಸ್ನೇಹಿತರೆ, ನಾವು ಆ್ಯಕ್ಚುಲಿ ಹೇಳಬೇಕು ಅಂದರೆ ಚಿತ್ರ ಪರಿಚಯಕ್ಕಂತ ಹೊರಟ್ವಿ. ಮೈಸೂರಿಂದ ಹೊರಟಾಗ ನಾವೊಂದು 4 ಜನ ಆದ್ವಿ. 4 ಜನ ಆಗಿದ್ದಕ್ಕೆ ನನ್ನ ತಲೆ ಒಳಗೆ ಇನ್ನೊಂದು ಥಾಟ್ ಬಂತು. ಹೌದು, ನಮ್ಮ ಸ್ಥಳೀಯವಾಗಿ ಇನ್ನೊಂದು 5-6 ಜನ ಕಲಾವಿದರನ್ನು ಸೇರಿಸ್ಕೊಂಡು ಏನಾದ್ರು ಮಾಡೋಣ ಅಂತ. ಹಾಗೆ ಅವ್ರದ್ದು ಕೋಟೆಕುಮಾರ್ ಸರ್, ಕಲ್ಚರ್ ವ್ಯಾಲಿ ಆ ಟ್ರಸ್ಟ್ನವರಾದಂಥ ಕೋಟೆಕುಮಾರ್ ಸರ್ಗೆ ರಿಕ್ವೆಸ್ಟ್ ಮಾಡಿದೆ, ನೀವು ನಮ್ಮೊಂದಿಗೆ ಕೈ ಜೋಡಿಸಿ ಎಲ್ಲರೂ ಒಂದು ಕಡೆ ಸೇರೋಣ, 1 ಅವರ್ ಮಾತಾಡೋಣ, ಅಥವಾ ಒಂದು ಡ್ರಾಯಿಂಗು ಒಂದು ಕಲರ್ ಏನಾದ್ರು ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಹಾಗೆ ಸೆಟ್ ಆಗೋಯ್ತು ಈಸಿಯಾಗಿ. ತುಂಬ ಏನಂತ ಶ್ರಮ ಅನ್ನಿಸ್ಲಿಲ್ಲ. ಹಾಗಾಗಿ ಇವತ್ತು ಎಲ್ಲರೂ ಇಲ್ಲಿ ಬಂದಿದ್ದೀರಾ, ತಮಗೆಲ್ಲರಿಗೂ ಸ್ವಾಗತ ಕೋರ್ತೀನಿ. ಥ್ಯಾಂಕ್ ಯು. ಹಾಗೆ ಸ್ವಪ್ನ ಮೇಡಮ್ ಅವರು ಇವತ್ತು ಮುಖ್ಯ ಅತಿಥಿಯಾಗಿದ್ದಾರೆ, ಅವ್ರಿಗೂ ಸಹಿತ ಸ್ವಾಗತವನ್ನು ಕೋರ್ತೀನಿ. ಹಾಗೆ ಕುಮಾರ್ ಸರು, ಕಲ್ಚರ್ ವ್ಯಾಲಿ ಟ್ರಸ್ಟ್ನ ಅಧ್ಯಕ್ಷರು, ಹಾಗೆ ಲಲಿತ್ ಕಲಾ ಅಕಾಡೆಮಿ ಸದಸ್ಯರಾದಂಥ ಮನು ಸರು, ಹಾಗೆ ನಮ್ಮ ಹಿರಿಯ ಕಲಾವಿದರು ರವೀಶ್ ಆಗಮಿಸಿದ್ದಾರೆ, ಅವ್ರಿಗೂ ಸಹಿತ ಸ್ವಾಗತವನ್ನು ಕೋರ್ತೀನಿ. ಈ ಒಂದು ಸಂದರ್ಭವನ್ನು ಕುರಿತಂತೆ ಕೋಟೆಕುಮಾರ್ ಸರ್ 1-2 ಮಾತು. ಎಲ್ರಿಗೂ ನಮಸ್ಕಾರ. ಆತ್ಮೀಯ ಕಲಾವಿದರೇ, ಇದೊಂದು ವಿಶೇಷವಾಗಿರ್ತಕ್ಕಂಥ ಕಲಾ ಶಿಬಿರ ಅಂತ ನಾನಾದರೂ ಭಾವಿಸಿದ್ದೀನಿ. ಯಾಕಂತಂದರೆ ಎಲ್ಲೋ ಒಂದು ಕಡೆ ದೊಡ್ಡ ದೊಡ್ಡ ಕಲಾ ಶಿಬಿರಗಳ ಹೆಸರಲ್ಲಿ ಬೇರೆ ಬೇರೆ ರೀತಿಗಳಲ್ಲಿ ಕಲಾ ಶಿಬಿರಗಳನ್ನು ನಡೆಸ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಶಿವಕುಮಾರ್ ಹೇಳಿದಾಗೆ ಚಿತ್ರ ಪರಿಷೆ ಬೆಂಗಳೂರಲ್ಲಿ ಜೋರಾಗಿ ನಡೀತಾ ಇದೆ. ಇಂಟರ್ನ್ಯಾಷನಲ್ ಲೆವೆಲ್ ನಡೀತಾ ಇರ್ತಕ್ಕಂಥ ಒಂದು ಚಿತ್ರ ಪರಿಷೆ ಅದು. ಭಾಳ ಹಳ್ಳಿನಲ್ಲಿ ಒಂದು ಗ್ರಾಮೀಣ ಪ್ರದೇಶದಲ್ಲಿ ತೋಟದೊಳಗೆ ನೋಡಿ, ಸುತ್ತಲೂ ಅಡಿಕೆ ಗಿಡ, ತೆಂಗಿನ ಗಿಡ, ನೇಚರ್ಗಳಿಗೆ ನಾವು ಒಂದು 10 ಜನ ಕಲಾವಿದರು ಸೇರಿಕೊಂಡು ಇಲ್ಲೊಂದು ಕಲಾ ಶಿಬಿರ ಮಾಡಬೇಕು ಅಂತ ಶಿವಕುಮಾರ್ ಅವರು ನಿನ್ನೆ ಅದು ಪ್ಲ್ಯಾನ್ ಮಾಡಿದ್ದು. ಹೇಳಿದ್ರು, ಬನ್ನಿ ಸರ್, ಅದರಲ್ಲಿ ಏನಿದೆ ಎಲ್ಲ ಸೇರ್ಕೊಂತೀವಿ, ಎಲ್ಲ ಸಮಾನ ಮನಸ್ಕರರು, ಯಾರು ನಮ್ಮ ಸಿಂಗಾಪುರಿಂದ ಅಥವಾ ಜಪಾನ್ ಇದರಿಂದ ಏನು ಬಂದಿಲ್ಲ, ಎಲ್ಲ ನಮ್ಮ ಫ್ರೆಂಡ್ಗಳೇ, ಎಲ್ಲ ನಮ್ಮ ಸ್ನೇಹಿತರು ಇರೋದ್ರಿಂದ ಏನು ತಲೆ ಕೆಡಿಸ್ಕೋಬೇಡಿ, ಇದಕ್ಕಿಂತ ನೇಚರಲ್ಲಿ ಕೂತ್ಕೊಂಡು ವರ್ಕ್ ಮಾಡೋದಕ್ಕಿಂತ ಬೇರೆ ಎಲ್ಲಿ ಏನೂ ಸಿಗಲ್ಲ ಅಂತ ಹೇಳಿದಾಗ ಶಿವಕುಮಾರ್ ಅವರು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಪಾಪ ಅವರು ಮೈಸೂರಿಂದ ಬಂದು ನಿನ್ನೆ ಇಷ್ಟೊಂದೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಇವತ್ತು ಶಿಬಿರ ನಡೆಸ್ತಾ ಇದ್ದೀವಿ. ಹಾಗಾಗಿ ಈ ಶಿಬಿರಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಕಲಾವಿದರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಕಲ್ಚರಲ್ ಪರವಾಗಿ, ಹಾಗೆಯೇ ಅಕಾಡೆಮಿಯ ಸದಸ್ಯರಾಗಿರ್ತಕ್ಕಂಥ ಮನು ಚಕ್ರವರ್ತಿಯವರು ಬಂದಿದ್ದಾರೆ. ಇತ್ತೀಚೆಗೆ ಭಾಳ ಅದ್ಭುತವಾಗಿ ಕಲೆಗಳ ಬಗ್ಗೆ ಅಥವಾ ಕಲೆಯ ವಿಮರ್ಶೆಗಳ ಬಗ್ಗೆ ಅಥವಾ ಅರಿವಿನ ಬಗ್ಗೆ ಸಾಕಷ್ಟು ಒಂದಿಷ್ಟು ಮಾತಾಡ್ತಕ್ಕಂಥ ಇದನ್ನು ನಾನು ನೋಡ್ತಾ ಇದ್ದೀನಿ ಮನೂರಲ್ಲಿ. ಇವತ್ತು ನನಗೆ ಖುಷಿ ಏನಂತಂದರೆ, ನಮ್ಮ ಜೊತೆಯೆಲ್ಲ ಸೇರಿಕೊಂಡು ಒಂದಿಷ್ಟು ಚರ್ಚೆಗಳಾಗೋವಂಥದ್ದು ಅಥವಾ ಒಂದಿಷ್ಟು ಕಲೆ ಬಗ್ಗೆ ಮಾತಾಡ್ತಕ್ಕಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂಥ ಲಲಿತ್ ಕಲಾ ಅಕಾಡೆಮಿಗೆ, ಹಾಗೆಯೇ ನಮ್ಮ NGO ಸದಸ್ಯರಾಗಿರ್ತಕ್ಕಂಥ ರವೀಶ್ ಸರ್ ಅವ್ರಿಗೆ, ಕಲಾವಿದರಾಗಿರ್ತಕ್ಕಂಥ ಮೈಸೂರಿಂದ ಬಂದಿರತಕ್ಕಂಥ ಸುರೇಶ್ ಅವರು ಇರ್ಬೋದು, ನಮ್ಮ ಜಗಣ್ಣವ್ರು ಇರ್ಬೋದು, TH ರವಿ ಅವರು, ಆನಂದ್ರವರು, ಅನೇಕ ಮಂದಿ ನಮ್ಮ ಮೈಸೂರವರು ಮಿತ್ರರು ಇಲ್ಲಿ ಆಗಮಿಸಿದ್ದಾರೆ. ಅಕ್ರಮ್ ಪಾಷರವರು, ಹಾಗೆಯೇ CG ವೆಂಕಟೇಶ್ವರ ಸಾಹಿತಿಗಳು ಸಹ ಬಂದಿದ್ದಾರೆ ಇವತ್ತು. ಅವರು ನಮಗೆ ಸಪೋರ್ಟಿವ್ ಆಗಿ ಇವತ್ತು ಒಂದಿಷ್ಟು ರೈಟಪ್ ಮಾಡಲಿಕ್ಕೆ, ಅಂದರೆ ಕಲೆಗಳ ಒಂದು ವಿಮರ್ಶೆಗಳನ್ನು ಬರೀಲಿಕ್ಕೆ ಭಾಳಷ್ಟು ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ಈ ಒಂದು ಕಲಾ ಶಿಬಿರ ಚೆನ್ನಾಗಿ ನಡೀಲಿ. ಒಂದು ಯಾವುದೇ ಒಂದು ಏನು ರೀತಿ ನೀತಿಗಳ ಅಥವಾ ರಿಸ್ಟ್ರಿಕ್ಷನ್ಸ್ ಇಲ್ದಲೇ ಅನಿಸಿದ್ದನ್ನು ಬರೆಯೋವಂಥದ್ದು ಅಥವಾ ನಮಗೇನು ಖುಷಿ ಅನಿಸುತ್ತೆ ಅದನ್ನು ಮಾಡೋದಕ್ಕೆ ಒಂದು ಅವಕಾಶ ಕಲ್ಪಿಸ್ಕೊಟ್ಟಂಥ ರವಿವರ್ಮ ಆರ್ಟ್ನ ನಮ್ಮ ಶಿವಕುಮಾರ್ ಕೆಸರಮೂಡು ಕಲಾವಿದರಿಗೆ, ಹಾಗೆ ಮೇಡಮ್ ಇವತ್ತು ಆಗಮಿಸಿದ್ದಾರೆ, ಅವ್ರಿಗೂ ಸಹ ನಾನು ಕಲ್ಚರಲ್ ವ್ಯಾಲಿ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮತ್ತು ನಮ್ಮ ನಡೆ, ಆಮೇಲೆ ನಾವು ಏನು ಕೆಲಸ ಮಾಡ್ತಾರೆ, ನಮ್ಮ ಕ್ರಿಯೆ ಎಲ್ಲದನ್ನು ಕೂಡ ಒಳಗೊಂಡಂಗೆ ಒಬ್ಬ ಕಲಾವಿದ ಕೆಲಸ ಮಾಡ್ತಾ ಇರ್ತಾನೆ. ಅದಕ್ಕೆ ನಾವು ಹೆಚ್ಚು ಒಳಗೊಂಡು ಈ ಥರ ಮಾತುಕತೆ, ಒಂದು ಎಲ್ಲರೂ ಸೇರ್ಕೊಳ್ಳೋ ಅಂಥ ಸುಮಾರು ಸನ್ನಿವೇಶಗಳನ್ನ ನಾವು ಈಗ ಪ್ರೆಸೆಂಟ್ ಸಿಚುವೇಷನಲ್ಲಿ ನಾವು ಕ್ರಿಯೇಟ್ ಮಾಡ್ಕೋಬೇಕಾಗಿದೆ. ಕ್ರಿಯೇಟ್ ಮಾಡ್ಕೊಳ್ತಾ ಇರೋವಂಥ ಸುಮಾರು ಮನಸ್ಸುಗಳಿದ್ದಾವೆ. ಎಲ್ಲರೂ ಅವ್ರದ್ದೇ ಒಂದು ಕ್ರಮದಲ್ಲಿ ಆ ಥರದ್ದೊಂದು ಒಟ್ಟು ಸೇರಿ ನಮ್ಮಲ್ಲಿರೋ ಒಂದು ನಾಲೆಡ್ಜನ್ನ ಮ್ಯೂಚುವಲ್ ಆಗಿ ಒಬ್ರಿಗೊಬ್ಬರು ವಿನಿಮಯ ಮಾಡ್ಕೊಳ್ಳೋದು ಅಂತ, ಅಂದರೆ ಮಾಡ್ಕೊಳ್ಳೋ ಅಂಥ ಏನಂತಾರೆ, ಅದು
ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಒಬ್ರನ್ನೊಬ್ಬರು ಅರ್ಥ ಮಾಡ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ ನಾವು ಸಮಾಜನ ಬೇರೆ ಎಲ್ಲ ಜನಗಳು ನೋಡೋದಕ್ಕಿಂತ ಭಿನ್ನವಾಗಿ ನೋಡ್ತೀವಿ. ಆಮೇಲೆ ಸಮಾಜನ ಸುರಕ್ಷಿತವಾಗಿ ಇಟ್ಕೊಳ್ಳೋ ಒಂದು ಕಾಳಜಿ ಜೊತೆಯಲ್ಲಿ ನಾವಿರ್ತೀವಿ. ಕಲಾವಿದರು ಇರಬೇಕು. ಅವಾಗ ಕಲಾವಿದನಿಗೆ ಯಾಕೆ ಕಲಾವಿದನಿಗೆ ಒಂದು ಸಮಾಜ ಗೌರವ ಕೊಡುತ್ತೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ದಿಸ್. ಯಾಕೆ ಅಂದರೆ ಕಲಾವಿದ ತನ್ನ ಒಂದು ತನ್ನ ಅಷ್ಟೇ ಅವನ ಜೀವನ ಅಷ್ಟೇ ಅಲ್ಲದೆ ಎಲ್ಲ ಒಂದು ಸಮಸ್ತನ ಅವನು ಮನಸ್ಸಲ್ಲಿ ಇಟ್ಕೊಂಡು ಪರಿಸರ ಇಂದ ಹಿಡಿದು ಸಣ್ಣ ಕ್ರಿಮಿ ಕೀಟಗಳ ಜೊತೆಲಿಂದನೂ ಸೇರ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಅದು ಈ ಒಂದು ಕೆಲ ವರ್ಷಗಳಿಂದ ಕಲಾವಿದ ಅದನ್ನು ಮರ್ತ್ಬಿಟ್ಟಿದ್ದಾನೆ ಅಂತ ನನಗೆ ಫೀಲ್ ಆಗ್ತಿದೆ. ಯಾಕೆ ಅಂತ ಹೇಳಿದ್ರೆ ನೋಡ್ತಾ ಇದ್ದೀವಲ್ಲ ಇವಾಗ ನಡೀತಾ ಇರೋ ಸುಮಾರು ಏನೇನೋ ಇದೆ. ಅದು ವೈಯಕ್ತಿಕವಾಗಿರೋಂಥ ಯಾವುದೋ ಒಂದು ಇದಕ್ಕೆ ವಾರ್ ಮೀನ್ಸ್ ಒಬ್ರನ್ನೊಬ್ರು ನಾವು ಡಾಮಿನೇಟ್ ಮಾಡ್ತಿದ್ದೀವಿ, ಒಬ್ರನ್ನೊಬ್ರು ನಾವು ಏನೋ ಒಂದು ಫಿಲಾಸಫಿನ ಇನ್ನೊಬ್ಬರ ಮೇಲೆ ಏರ್ತಿದ್ದೀವಿ. ಇದೆಲ್ಲನೂ ಜಾಸ್ತಿ ಆಗಿದೆ ಇವಾಗ. ಒಂದು ನಾವು ಕಲೆನ ಬರೀ ಉಪಜೀವನಕ್ಕೋಸ್ಕರ ನಾವು ಚಿತ್ರ ಬರೀತಾ ಇಲ್ಲ. ಏನು ನಾನು ಪ್ರತಿದಿನ ಹೊಟ್ಟೆಪಾಡಿಗೋಸ್ಕರ ಏನೋ ಚಿತ್ರ ಬರೆದೆ ಮಾರಿದೆ ಕಮಿಷನ್ ವರ್ಕ್ ಮಾಡಿದೆ, ಅದೆಲ್ಲದ್ರ ಜೊತೆಗೂ ಒಂದು ನಮ್ಮದೇ ಆಗಿರೋವಂಥ ಒಂದು ಅಭಿಪ್ರಾಯ ಇರುತ್ತೆ. ಅದನ್ನು ನಾವು ನಮ್ಮ ಪ್ರತಿಯೊಂದು ಎಕ್ಸ್ಪ್ರೆಷನ್ ಜೊತೆ ನಾವು ಪ್ರತಿದಿನ ಮಾಡೋ ಕ್ರಿಯೇಷನ್ನಲ್ಲಿ ನಾವು ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾಯಿದ್ದೀವಿ, ಮಾಡಬೇಕಾಗಿದೆ. ಅದನ್ನು ಮರ್ತೋಗಿರೋ ಕಾಲ ಇವಾಗ ಬಂದಿದೆ. ನಾವು ಮರ್ತಿದ್ದೀವಿ ಅದನ್ನು. ಯಾಕೆ ಅಂದರೆ ಮನುಷ್ಯನಿಗೆ ಮರವು ತುಂಬ ಸಹಜವಾಗಿರೋವಂಥದ್ದು. ಆ ಸಹಜವಾಗಿರೋವಂಥ ಮರವನ್ನ ನಾವು ಮರಿಬಾರ್ದು ಅಂತ ಪ್ರತಿ ಸರಿ ನಾವು ದಾಖಲೆ ಮಾಡ್ತಾಯಿದ್ದೀವಿ. ಇವಾಗ ಫಸ್ಟ್ ವರ್ಲ್ಡ್ ವಾರ್ ಆದಾಗಿಂದ ಅದಕ್ಕಿಂತ ಮುಂಚೆಯಿಂದ ಏನೇನಾಗಿದೆ, ಅದು ಒಳ್ಳೆ ಆಗಿರ್ಬೋದು ಕೆಟ್ಟದಾಗಿರ್ಬೋದು, ಎಲ್ಲದನ್ನು ಒಬ್ಬ ಕಲಾವಿದ ಚಿತ್ರದ ಮೂಲಕ, ಬರಹದ ಮೂಲಕ, ನಟನೆಯ ಮೂಲಕ ತನ್ನ ಅನ್ನೋ ಸಾಮರ್ಥ್ಯದಲ್ಲಿ ಇರೋವಂಥ ಎಕ್ಸ್ಪ್ರೆಷನ್ ಜೊತೆಲಿ ಎಲ್ಲದನ್ನು ನಾವು ಹಂಚ್ಕೊಂಡಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಈ ಥರದೊಂದು ಕೃತ್ಯ ಮತ್ತೆ ಆಗಬಾರ್ದು ಅಂತ. ಈಗ ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ ಆಗಿದ್ದು ಪಿಕಾಸೋದು ಗೆರ್ನಿಕಾ ಪೇಂಟಿಂಗ್ ಆಗಿರ್ಬೋದು. ಅದಾದಮೇಲೆ ಸುಮಾರು ಎಲ್ಲ ಏನೇನು ಅನಾಹುತಗಳು ಪ್ರಪಂಚದ ಇದರಲ್ಲಿ ನಡೀತಾ ಇದೆ, ಅದು ನಾವು ಮರಿಬಾರ್ದು. ತಿರ್ಗಾ ಮರೆತರೆ ಮರುಕಳಿಸುತ್ತೆ ಅಂತ ಮತ್ತೆ ಅಂಥದ್ದೊಂದು ಆಗುತ್ತೆ ಅಂತ ಒಂದು ಬೈಕೆ ಇದನ್ನು ಮರಿಬಾರ್ದು ನಾವು ಅಂತ ದಾಖಲೆ ಮಾಡಿ ನಾವು ಅದನ್ನು ಇಟ್ಟಿದ್ದೀವಿ, ನೋಡ್ತಿದ್ದೀವಿ. ಇವಾಗಲೂ ನಾವು ಆ ಮ್ಯೂಸಿಯಮ್ಸಲ್ಲಿ ಪ್ರತಿಯೊಂದನ್ನು ಅವಾಗ ಯುದ್ಧ ವಿಮಾನಗಳಾಗ್ಬೋದು ಅವನ್ನಿರೋ ಎಲ್ಲವನ್ನು ಮ್ಯೂಸಿಯಮಲ್ಲಿ ಇಟ್ಟು ನೋಡಿ ಈ ಥರದೊಂದು ಅನಾಹುತಕ್ಕೆ ಇದು ಕಾರಣ ಆಗಿತ್ತು ಅಂತ ನಾವು ಅದನ್ನು ನೋಡ್ತಾ ಇದ್ದೀವಿ. ಆದರೆ ಯುದ್ಧಕ್ಕೆ ಅನಾಹುತಕ್ಕೆ ಕಾರಣ ಆಗಿರೋದು ಬರೀ ಯಾವ ಬಾಂಬು ಅವು ಇವು ಅಲ್ಲ, ಮನುಷ್ಯ ಅನ್ನೋದನ್ನು ನಾವು ಮರ್ತಿದ್ದೀವಿ. ನಾನಲ್ಲ, ಅವ್ರು ಯಾರೋ ಮಾಡಿದ್ದಾರೆ ಅಂದರೆ ನಾನೀಗ ಒಂದು ಹೊಸದು ಮಾಡ್ಬೋದು ಅಂತ. ಸೊ ಒಬ್ಬ ಕಲಾವಿದನಿಗೆ ಅದು ಇರಬೇಕು, ಇಂಥದ್ದಾಗಬಾರ್ದು ಅಂತ ಸಮಾಜಕ್ಕೆ ನಾವು ಹೇಳ್ಬೇಕಾಗುತ್ತೆ. ಅದು ನಮ್ಮದೇ ಆಗಿರೋ ಒಂದು ಕ್ರಮದಲ್ಲಿ ನಾವು ಅದನ್ನು ಪ್ರತಿದಿನ ನೆನಪಿಸ್ಬೇಕು. ಅಂದರೆ ಮರೆಯೋಕ್ಕೆ ಬಿಡಬಾರ್ದು. ಈ ಥರದ್ದಾದರೆ ಈ ಥರದ್ದಾಗುತ್ತೆ, ಈ ಥರ ಎಲ್ಲ ಕಷ್ಟ ಆಗುತ್ತೆ. ಇವಾಗ ಹೆಂಗಿದೆ ಅಂದರೆ ಪರಿಸ್ಥಿತಿ ತುಂಬ ಸುಖವಾಗಿರುವಂಥ ಕ್ಷಣಗಳಲ್ಲಿ ನಾವಿದ್ದೀವಿ. ಏನಂದರೆ ಟೆಕ್ನಾಲಜಿ ತುಂಬ ಮುಂದುವರೆದಿದೆ. ಟೆಕ್ನಾಲಜಿ ಜೊತೆಗೆ ನಮಗೆ ಬೇಕಾಗಿದ್ದು ಯಾವುದೋ ದೇಶ ಇವಾಗ ಇಟಲಿಲಿರೋದು ನಮಗೆ ಒಂದು ಚಿಟಿಕೆ ಹೊಡಿಯೋದ್ರಲ್ಲಿ ನಮಗೆ ನಮ್ಮ ಮನೆ ಹತ್ರ ಬರುತ್ತೆ. ಒಂದೇ ಒಂದು ಬಟನ್ ನಾವು ಒಂದು ಸೆಲೆಕ್ಟ್ ಮಾಡಿಬಿಟ್ಟು ಓಕೆ ಮಾಡಿದರೆ ನಾಳೆ ನಾಡಿದ್ರಲ್ಲಿ ನಮ್ಮ ಮನೆ ಹತ್ರ ಬರುತ್ತೆ. ಅಷ್ಟೊಂದು ನಾವು ಕಮ್ಯುನಿಕೇಷನ್ ಇದರಲ್ಲಿ ಇರುವಾಗ ನಾವು ಒಬ್ಬರ ಮೇಲೊಬ್ರು ಬಿದ್ದು ಏನೋ ಅಸೂಯೆ, ಏನೋ ಒಂದು ಇಕ್ಕಟ್ಟನ್ನು ನಾವೇ ಸೃಷ್ಟಿ ಮಾಡ್ಕೊಂಡು ಒದ್ದಾಡ್ತಾ ಇರೋವಂಥ ಪರಿಸ್ಥಿತಿಯಲ್ಲಿರಬೇಕಾದ್ರೆ ಕಲಾವಿದರ ಜವಾಬ್ದಾರಿ ಇನ್ನೂ ಜಾಸ್ತಿ ಆಗಿರುತ್ತೆ. ಯಾಕೆ ಅಂದರೆ ಇಂಥದ್ದಾಗಬಾರ್ದು. ನಿನ್ನ ಮುಂದೆ ಕಣ್ಮುಂದೆ ಇರೋದು, ನಿನ್ನ ಕೈಯಲ್ಲಿರೋ ಸುಖನ ಅನುಭವಿಸಪ್ಪ, ಯಾಕೆ ಹಿಂಗೆ ಮಾಡ್ತಿದ್ಯಾ ಅಂತ ಹೇಳೋವಂಥ ಒಂದು ಪರಿಸ್ಥಿತಿಲಿ ನಾವಿದ್ದೀವಿ. ಅದನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡು ಇವಾಗ ನಾವೇನು ಕಲಾಕೃತಿಗಳನ್ನ ರಚನೆ ಅಂದರೆ ಎಲ್ಲದನ್ನು ಏನು ಮೆಸೇಜ್ ಥರ ಅಂತ ಅಲ್ಲ, ಅಲರ್ಟ್ ಆಗಿ ಇರೋದು. ನಾನು ಒಂದು ಕ್ವಶನ್ನ ರೈಸ್ ಮಾಡ್ತಾ ಇದ್ದೀನಪ್ಪ ಎಗನೆಸ್ಟ್ ದಿಸ್, ಅಂದರೆ ಇದು ಪರವಾಗಿ ಅಥವಾ ಇದರ ವಿರುದ್ಧವಾಗಿ ನಾನು ಒಂದು ಕ್ವಶನ್ ರೈಸ್ ಮಾಡ್ತಿದ್ದೀನಿ ಅಂತ ನಾನು ಆ ಥರದ್ದು ಒಂದು ಕಲಾಕೃತಿಗಳನ್ನ ನಾವು ರಚನೆ ಮಾಡಿದ್ರೆ ಇವಾಗಿನ ಸಂದರ್ಭನ ನಾವು ಮುಂದೆ ಆಗದಂಗೆ ದಾಖಲಿಸ್ಬೋದು. ಇವಾಗ ನಮಗಿರೋ ಸಮೃದ್ಧಿನ ನಾವು ತೋರಿಸ್ಬೋದು, ಹೇಳ್ಕೋಬೋದು. ಅಂದರೆ ನಾವೆಷ್ಟು ಪ್ರೌಡ್ ಫೀಲ್ ಮಾಡಬೇಕಾಗಿರೋ ಟೈಮಲ್ಲಿ ನಾವು ಒದಾಡ್ತಾ ಇದ್ದೀವಿ ಅವ್ರ ಮೇಲೆ ಒಬ್ರು ಬಿದ್ದು. ಆಮೇಲೆ ಎಲ್ಲರೂ ಸಾಕಷ್ಟು ಮನಸ್ಸುಗಳನ್ನ ನಾನು ನೋಡ್ತಾ ಇದ್ದೀನಿ, ಆಗ್ತಿರೋದು ಸರಿ ಹೊಡೆದಾಕ್ ಬಿಡ್ಬೇಕು ಅಂತ. ಇದು ತುಂಬ ಕ್ರೂರವಾಗಿರೋವಂಥ
ಸಂದರ್ಭ. ಇದಕ್ಕೆ ನಾವು ಹೆಚ್ಚಿನ ಅಂದರೆ ಮೀನ್ಸ್ ನಮಗೆ ಹೆಚ್ಚಿನ ಓದು ಬೇಕಾಗುತ್ತೆ. ಮೀನ್ಸ್ ಓದೋದು ಅಂತ ಹೇಳಿದ್ರೆ ಯಾವುದೋ ಬುಕ್ ಲೈಬ್ರರಿಲಿ ಸಿಗುತ್ತೆ ತಂದು ಓದ್ತೀವಿ ಅಂತ ಅಲ್ಲ. ಕರೆಂಟ್ ಸಿಚುವೇಶನನ್ನು ನನ್ನ ಇದಕ್ಕೆ ಅನುಭವಕ್ಕೆ ತಗೊಂಡು ನಾನು ಅದನ್ನು ಓದ್ಕೊಂಡು ಮನನ ಮಾಡಿಕೊಂಡು ಅದನ್ನು ನಾನು ಹೆಂಗೆ ಪ್ರೊಡ್ಯೂಸ್ ಮಾಡ್ತೀನಿ, ಹೆಂಗೆ ಹೇಳ್ತೀನಿ ಅನ್ನೋದ್ರ ಮೇಲೆ ನೆಕ್ಸ್ಟ್ ಸಮಾಜ ಪರಿವರ್ತನೆ ಆಗಬೇಕು ಅಂತಲೇ ಎಲ್ಲ ಎಕ್ಸ್ಪ್ರೆಷನ್ಗಳಿಗೂ ಮೂಲ ಉದ್ದೇಶ ಆಗಿರುತ್ತೆ. ಅಂದರೆ ಈಗ ನನಗೆ ಮಾತಾಡೋಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಯಾವುದನ್ನೋ ವಿಜೃಂಭಿಸಿ ಅಥವಾ ಯಾವುದನ್ನೋ ಕೀಳಾಗಿ ಅಥವಾ ಯಾವುದೋ ವಿರುದ್ಧ ಕಿಚ್ಚು ಎಪ್ಸೋ ಥರ ಮಾತಾಡೋದು ಅದು ಅಲ್ಲ ಇವಾಗ ಬೇಕಾಗಿರೋದು. ನಮಗೆ ಬೇಕಾಗಿರೋದು ನಮ್ಮ ಅಲ್ಪ ಇದೆಯಲ್ಲ, ಅಲ್ಪತನ, ಸ್ಟಿಂಜಿನೆಸ್ ಇದೆಯಲ್ಲ, ಅದನ್ನು ಹೇಳ್ಬೇಕಾಗಿದೆ. ಅಂದರೆ ಹೇಳಿ ಜಗತ್ತನ್ನು ನಮ್ಮ ಅಂದರೆ ಇನ್ನೂ ಸುಲಭವಾಗಿ ಬದುಕೋಕ್ಕೆ ಏನೇನು ಬೇಕೋ ಆ ಮಾರ್ಗಗಳನ್ನ ಸುಮಾರು ದಾರ್ಶನಿಕರು ನಮ್ಮ ಮುಂದೆ ಎಲ್ಲ ಹೇಳಿದ್ದಾರೆ. ಆದರೂ ನಾವು ಅದೇನು ಹೇಳ್ತಿದ್ದೀನಲ್ಲ, ನಮಗೊಂದು ಅನಿಮಿಷಿಯ ಕಾಯಿಲೆ ಅದೊಂದು. ಆ ಕಾಯಿಲೆ ನಮಗೆ ಮೊದಲಿಂದನೂ ಇದೆ. ಅದು ಒಂದೊಂದ್ಸರಿ ಒಳ್ಳೆಯದು, ಒಂದೊಂದ್ಸರಿ ಕೆಟ್ಟದ್ದು. ಮೀನ್ಸ್ ಅದಕ್ಕೇ ಒಬ್ಬ ಕಲಾವಿದ ಪ್ರತಿ ಕ್ಷಣನೂ ನಾವು ರಿಮೈಂಡ್ ಮಾಡೋಕ್ಕೆ ನಾವೊಂದು ಅಲಾರಾಮ್ ಪೀಸ್ ಥರ ನಾವು ಸೌಂಡ್ ಮಾಡಬೇಕಾಗುತ್ತೆ. ಕೆಲವು ಸರಿ ದೃಶ್ಯಗಳ ಮೂಲಕ ಎಕ್ಸ್ಪ್ರೆಸ್ ಮಾಡಬೇಕಾಗುತ್ತೆ. ಏನೇನೋ ಇದೆ. ಅವೆಲ್ಲ ಮೀಡಿಯಾನು ಇವಾಗ ಕಲಾವಿದರು, ಪ್ರಪಂಚದಲ್ಲಿರೋ ಎಲ್ಲ ಶ್ರೇಷ್ಠ ಕಲಾವಿದರು ಯಾರೂ ಹಿಂಸೆ ಪರವಾಗಿಲ್ಲ. ನಾವೀಗ ಯಾರನ್ನ ನಾವು ತುಂಬ ಶ್ರೇಷ್ಠ ಕಲಾವಿದರು ಅಂತ ನಾವು ರೆಕಗ್ನೈಸ್ ಮಾಡಿದ್ವಿ, ಮಾಸ್ಟರ್ ಪೇಂಟರ್ ಆಗಲಿ, ಮಾಸ್ಟರ್ ರೈಟರ್ಸ್ ಆಗಲಿ, ಆ್ಯಕ್ಟರ್ಗಳಾಗಲಿ, ಅವರೆಲ್ಲರೂ ಎಗನೆಸ್ಟ್ ಹಿಂಸೆ ಅಂದರೆ ಮೀನ್ಸ್ ಆದರೂ ಎಗನೆಸ್ಟ್ ಆಗೇ ಎಲ್ಲರೂ ಅವರ ಕ್ರಿಯೇಷನ್ನ ಹೊರಗಡೆ ಹಾಕಿದ್ದಾರೆ. ನಾವು ಆ ಥರದ್ದೊಂದು ಕ್ರಿಯೇಷನ್ನ ಮಾಡೋಕ್ಕೆ ಕಾರಣರಾಗಬೇಕು. ಆದರೆ ನಾವೇನು ಇಂಥದ್ದು ಮಾಡಿದ್ರೆ ಯಾರು ಕೊಂಡ್ಕೋತಾರೆ, ಯಾರು ನೋಡ್ತಾರೆ ಅನ್ನೋದೊಂದು ಕ್ವಶನ್ ನಮ್ಮ ಹತ್ರ ಇರುತ್ತೆ. ಆದರೆ ಒಂದು ಪ್ರಜ್ಞೆ ಅನ್ನೋದೊಂದಿದೆ ನಮಗೆ. ನಾವು ದಾರಿಲಿ ಹೋಗ್ತಾ ಇರ್ತೀವಿ, ಏನೋ ಒಂದು ನೋಡಿರ್ತೀವಿ, ಅದನ್ನೇ ನಾವು ರಿಜಿಸ್ಟರ್ ಮಾಡ್ಕೊಂಡಿರಲ್ಲ, ಗೊತ್ತಾಗಿರಲ್ಲ, ನಾವು ಇದು ನೋಡಿದ್ದೀವಿ ಅಂತಲೂ ಮರ್ತ್ಬಿಟ್ಟಿರ್ತೀವಿ. ಯಾವುದೋ ಒಂದು ಕ್ಷಣದಲ್ಲಿ ಅಂಥದ್ದೊಂದು ಪರಿಸ್ಥಿತಿ ಬಂದಾಗ ಅಲ್ಲೊಂದು ಬೋರ್ವೆಲ್ ಇತ್ತು, ಹ್ಯಾಂಡ್ ಪಂಪ್ ಇತ್ತು, ಅಲ್ಲೋದ್ರೆ ಒಂದು ಬಿಂದಿಗೆ ತಗೊಂಡು ಹೋದ್ರೆ ನೀರು ತರ್ಬೋದು ನಾನು ಅಂತ ಹ್ಯಾಂಡ್ ಪಂಪ್ ಎಲ್ಲೋ ಒಂದು ಮರೆಯಲ್ಲಿರುತ್ತೆ. ಅದು ನನಗೆ ರಿಜಿಸ್ಟರ್ ಆಗಿರಲ್ಲ, ನಾವು ನೋಡಿರ್ತೀನಿ ಅಂತ ಎಲ್ಲೂ ನೋಟ್ ಮಾಡ್ಕೊಂಡಿರಲ್ಲ. ಅವಶ್ಯಕತೆ ಬಿದ್ದಾಗ ನನ್ನ ಬ್ರೈನ್ ಅದನ್ನು ಹೇಳುತ್ತೆ. ಆ ಥರ ನಮ್ಮದೊಂದು ಎಲ್ಲೋ ಮರೆಯಲ್ಲಿರೋ ಒಂದು ಪೇಂಟಿಂಗು ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ಒಬ್ಬ ಮನುಷ್ಯನ ಎಚ್ಚರಿಸುತ್ತೆ. ಎಚ್ಚರಗೊಳ್ಳೋದು ನಾನು ಯಾವಾಗಲೂ ಬೇರೆಯವ್ರನ್ನ ಎಚ್ಚರಗೊಳ್ತೀನಿ ಅಂತ ಅಲ್ಲ, ನಾನು ಎಚ್ಚರಗೊಳ್ತೀನಿ ಅಂತ. ಅಂದರೆ ನಾನು ಬೇರೆ ಅಲ್ಲ, ಹೊರಗಡೆ ಇರೋ ಜಗತ್ತು ಬೇರೆ ಅಲ್ಲ ಅಂತ ನನ್ನ ಭಾವನೆ. ನಾನು ಇವಾಗ ಏನೋ ಓದ್ತಾ ಇದ್ದೀನಿ ಅಂದರೆ ನನಗೆ ಮಾತ್ರ ನಾಲೆಡ್ಜ್ ಬಂದಿರಲ್ಲ, ಅದು ಬೇರೆಯವ್ರಿಗೂ ಬಂದಿರುತ್ತೆ. ಅಂದರೆ ಅದು ಪ್ರಜ್ಞೆ, ಅದನ್ನೇ ನಾವು ಪ್ರಜ್ಞೆ ಅಂತ ಹೇಳ್ತೀವಿ. ಇವಾಗ ನಾವು ಮಕ್ಕಳು ಇರ್ತವೆ, ಏನಂದ್ರೆ ಅದು ಕೈ ಸಿಕ್ಕಿದೆಲ್ಲ ಏನು ತಿನ್ನಲ್ಲ, ನಮಗೆ ಟೆಂಪ್ಟ್ ಆಗುತ್ತೆ. ಇವಾಗ ಹಲಸಿನ ಹಣ್ಣು ನೋಡಿದ್ರೆ ನಮಗೆ ಅದ್ರ ಟೇಸ್ಟು, ನನ್ನ ಮಗ ಯಾವತ್ತೂ ತಿಂದಿಲ್ದಿದ್ರು ಅವನು ಅದನ್ನು ತಿನ್ನಬೇಕು ಅಂತ ಅನಿಸುತ್ತೆ, ಅದ್ರದ್ದೊಂದು ಸ್ಮೆಲ್ಲು. ಯಾಕೆ ಅಂದರೆ ನಮ್ಮ ಪ್ರಜ್ಞೆಲಿ ಅದಿರುತ್ತೆ. ಹಾಗೆ ನಾನಿವತ್ತು ಯೋಚನೆ ಮಾಡಿದ್ದು ಒಂದು ಒಳ್ಳೆ ಥರದಲ್ಲಿ ಯೋಚನೆ ಮಾಡಿದ್ರೆ ಅದು ನಮ್ಮ ಪ್ರಜ್ಞೆಯಲ್ಲಿ ಅರಿಯುತ್ತೆ, ಅರ್ದು ಅದು ಮುಂದಿನ ಜನಾಂಗಕ್ಕೆ ಮತ್ತು ಅಂದರೆ ಮೀನ್ಸ್ ಮುಂದೆ ಬರೋ ಇದಕ್ಕೆ ಅಥವಾ ಇವಾಗಿರೋ ಮನಸ್ಸುಗಳಿಗೆ ರೀಚ್ ಆಗುತ್ತೆ ಅನ್ನೋ ನನ್ನ ನಂಬಿಕೆ. ಹಾಗಾಗಿ ನಾವು ಅದನ್ನೆಲ್ಲ ಒಳಗೊಂಡು ತಿಳ್ಕೊಂಡು ನಮ್ಮ ನಾವೇನು ಕ್ರಿಯೇಟ್ ಮಾಡ್ತೀವಿ, ನಮ್ಮ ಎಕ್ಸ್ಪ್ರೆಷನ್ನ ನಾವು ಮಾಡಿದ್ರೆ ನಮ್ಮ ಮುಂದಿನ ಜೀವನ ನಾವು ಕಂಪ್ಲೇಂಟ್ ಮಾಡೋದನ್ನು ನಿಲ್ಲಿಸೋಂಗಾಗುತ್ತೆ. ಇವಾಗ ನಾವು ಯಾವಾಗಲೂ ಕಂಪ್ಲೇಂಟ್ ಮಾಡ್ತಿದ್ದೀವಿ, ಎಲ್ಲ ಇದ್ರೂ ಎಲ್ಲ ಇದೆ. ಈಗ ನಾನು ಚಿಕ್ಕ ಹುಡುಗ ನಾವು ಇವಾಗ 30 ವರ್ಷದಿಂದ ನಮ್ಮ ಮನೇಲಿ ಗ್ಯಾಸ್ ಇರಲಿಲ್ಲ, ಸೌದೆ ಒಲೆಯಲ್ಲಿ ನಾವು ಅಡುಗೆ ಮಾಡ್ತೀವಿ. ಬರೀ 30 ವರ್ಷ, ಜಾಸ್ತಿ ಏನಿಲ್ಲ. 30 ವರ್ಷದಿಂದ ಯಾವುದೋ ಒಂದು ಇದರಲ್ಲಿ ಗ್ಯಾಸ್ ತೊಗೊಂಡ್ವಿ. ಅದು ಪ್ರತಿದಿನ ನಮಗೆ ಬೇಕಾದಾಗೆಲ್ಲ ಸಿಗ್ತಿರ್ಲಿಲ್ಲ, ಬುಕ್ ಮಾಡಬೇಕಾಗಿತ್ತು, ಅವೈಲಬಿಲಿಟಿ ಇದೆಯೋ ಇಲ್ವೋ. ನಾವು ಅದನ್ನು ಎಮರ್ಜೆನ್ಸಿಗೆ ಯೂಸ್ ಮಾಡ್ತಿದ್ವಿ ಗ್ಯಾಸ್. ಯಾರೋ ಗೆಸ್ಟ್ ಬಂದಿದ್ದಾರೆ, ಇನ್ನೇನೋ ಇದೆ, ಉಳಿದ ಟೈಮಲ್ಲಿ ಬೇರೆ ಮಾಡ್ತೀವಿ. ಇವಾಗ ಪ್ರತಿದಿನ ಗ್ಯಾಸ್ ಪ್ರತಿಯೊಬ್ಬರು ಮನೆಗೂ ಅರಿಯೋ ಅಂಥ ಪರಿಸ್ಥಿತಿ ಬಂದಿದ್ರು. ಈಗ ನಮಗೆ ಸ್ಕೇರ್ಸಿಟಿ ಗ್ಯಾಸ್. ಬಿಕಾಸ್ ಏನಕ್ಕೆ ಅಂದರೆ ನಾವು ಒಬ್ಬರ ಮೇಲೆ ಒಬ್ರು ಬಿದ್ದುಬಿಟ್ಟಿದ್ದೀವಿ. ಏಕಸ್ವಾಮ್ಯ ಅಧಿಕಾರ ಸ್ಥಾಪನೆ ಮಾಡ್ಕೋಬೇಕು, ನನ್ನ ಅಂಡರಲ್ಲಿ ಇದೆಲ್ಲ ಇರಬೇಕು, ನಾನು ಕೊಟ್ಟಿದ್ದು ಇವರೆಲ್ಲ ತಿನ್ನಬೇಕು ಅನ್ನೋ ಒಂದು ಮನಸ್ಥಿತಿ ಬಂದ್ಬಿಟ್ಟಿದೆ ಜಗತ್ತಿಗೆ. ಇದನ್ನು ನಮಗೆ ಈಗ ನನಗೆ ಗೊತ್ತಾಗ್ತಿದೆ, ನಿಮ್ಗೆಲ್ಲರಿಗೂ ಗೊತ್ತಾಗ್ತಿದೆ. ಹಾಗೇನೆ
ಜಗತ್ತಲ್ಲಿರೋ ಎಲ್ಲರಿಗೂ ಗೊತ್ತಾಗ್ತಿರುತ್ತೆ. ಬಟ್ ಅದು ಇಂಪಾರ್ಟೆಂಟ್ ಅಂದರೆ ನಾವು ಅದನ್ನು ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಆ ಒಪ್ಕೊಳ್ಳೋ ಅಂಥ ಮನಸ್ಥಿತಿ ಬರೋ ಹಾಗೆ ನಾವೆಲ್ಲ ಕೆಲಸ ಮಾಡೋಣ ಅಂತ ಹೇಳ್ತಾ ನನ್ನ 4 ಮಾತು ಮುಗಿಸ್ತೀನಿ. ನಮಸ್ಕಾರ. ಅಂತ ಒಂದು ರಾಜ್ಯ ಮಟ್ಟದ ಕಲಾ ಶಿಬಿರ ಇದು. ನಮಗೆ ಚೆನ್ನಾಗಿ 2 ದಿನ ಫೋನ್ ಮಾಡಿದ್ರು. ನನಗೆ ಒಂಥರ ಖುಷಿ ಆಯಿತು. ನಾಳೆ ನಡೆದು ಕ್ಯಾಂಪ್ ಬಂದು ಏನು ಇಷ್ಟು ಅರ್ಜೆಂಟಾಗಿ ಹೇಳಿ ಫಾಸ್ಟಾಗಿ ಮಾಡ್ತಾ ಇದ್ದೀರಾ ಅಂತೇಳಿ. ಅಂದರೆ ನಮಗೆಲ್ಲೋ ಇರ್ತೀವಿ, ಎಲ್ಲೋ ಕುಂತಿರ್ತೀವಿ, ಎಲ್ಲೋ ಇದ್ದಾಗ ಸ್ನೇಹಿತರಲ್ಲಿ ಬೇರೆ ಇರ್ತದೆ. ಆ ಒಂದು ಸಮೂಹದ ಆ ಪರಿಸ್ಥಿತಿಯ ವಾತಾವರಣ ಸಂಬಂಧಪಟ್ಟಂಗೆ ನಮ್ಮ ಮಾತುಕತೆ ನಡೀತಾ ಇರ್ತದೆ, ನಮ್ಮ ಆಲೋಚನೆ ಇರುತ್ತೆ, ನಮ್ಮ ಜ್ಞಾನ ಇರುತ್ತೆ, ನಮ್ಮ ಅರಿವು ನಮ್ಮ ಕೆಲಸ ಮಾಡ್ತಾ ಇರ್ತೀವಿ. ಸ್ಕೂಲ್ಗೆ ಹೋದಾಗ ಸ್ಕೂಲ್ ಆಗಿರ್ತೀವಿ, ಕುಟುಂಬ ಬಂದಾಗ ಕುಟುಂಬ ಆಗಿರ್ತೀವಿ. ಇದು ನಮ್ಮ ಕ್ಷೇತ್ರದಾಗ ನಾವು ಬೆಳಿತೀವಲ್ಲ, ನಮ್ಮಲ್ಲಿರುವಂಥ ಇನ್ನರ್ ಥಾಟ್ಸ್ಕೊಂಡು ಔಟ್ ಆಗಕ್ಕೆ ಒಂದು ಸುಸಂದರ್ಭ ಇದು ಅಂತ ಹೇಳ್ತೀವಿ. ಅದ್ರೊಳಗೆ ಜೊತೆ ಒಳಗಡೆ ನಾವು ವರ್ಕ್ ಮಾಡ್ತಾ ಇರ್ತೇವೆ. ಇಂಪಾರ್ಟೆಂಟ್ನಲ್ಲಿ ಏನು ವಿಷಯಗಳ ಬಗ್ಗೆ ಚರ್ಚೆ ಆಗ್ತೀವಿ, ಒಬ್ರಿಗೊಬ್ರು ವಿಲೀನ ಆಗ್ತೀವಿ, ನಮ್ಮಲ್ಲಿರುವಂಥ ಥಾಟ್ಸ್ಗಳನ್ನ ಹಾಸಲ್ ಆಗ್ತೀವಿ. ಅದು ನಮ್ಮ ಮನಸ್ಸು ಸಂತೋಷ ಆಗುತ್ತೆ. ನಮ್ಮ ಮನೆ ಒಳಗಡೆ ಎಷ್ಟು ಕುಟುಂಬ ಸಂತೋಷವಾಗಿರ್ತೀವೋ ಆ ಕುಟುಂಬ ಯಾವಾಗ ಸದೃಢವಾಗುತ್ತೆ. ಹಂಗೆ ಕಲಾವಿದರು ಸೇರೋದು ಭಾಳ ಇಂಪಾರ್ಟೆಂಟ್. ಭಾಳ ದಿನ ಆಯಿತು ನಮ್ಮ ತುಮಕೂರಲ್ಲಿ ಈ ಥರ ಕಲಾವಿದರು ಸೇರಿ ಒಂದು ಶಿಬಿರಕ್ಕೆ ಭಾಗವಹಿಸಿದ್ದು ಭಾಳ ದಿನ ಆಗಿತ್ತು. ಇಂಥ ಶಿಬಿರಗಳು ಅವಾಗವಾಗ ಹಿರಿಯರ ಒಬ್ಬ ಕಲಾವಿದರು ಜೊತೆಗೂಡಿ ಆಯೋಜನೆ ಮಾಡ್ತಾ ಒಳ್ಳೊಳ್ಳೆ ಕ್ಯಾಂಪ್ಗಳಲ್ಲಿ ವಿಷಯಗಳನ್ನ ಚರ್ಚೆ ಮಾಡ್ಕೊಂಡು ಕ್ಯಾಂಪ್ಗಳು ಆಗ್ತಾ ಇರಲಿ. ಅದ್ರಲ್ಲಿ ನಾವೆಲ್ಲ ಭಾಗವಹಿಸಿರೋದು ಭಾಳ ಖುಷಿ ಆಗುತ್ತೆ. ಇವತ್ತು ನಾವೆಲ್ಲ ಎಂಪ್ಲಾಯ್ ಇದೀವಿ. ಇವತ್ತಿನ ರಜೆ ಬೇರೆ ಇತ್ತ. ರಜದ ಒಂದು ಸುಸಂದರ್ಭ ಇಂಪಾರ್ಟೆಂಟ್ ನಮ್ಗೆಲ್ಲರೂ ಬರ್ಗಕ್ಕೆ. ಈ ರಜೆ ಇಲ್ಲ ಅಂದ್ರೆ ನಮಗೂ ಇಲ್ಲ ಅಂತ ಹೇಳ್ತಿದ್ವಿ. ಇಲ್ಲಿ ನಮ್ಮ ಅಷ್ಟೆಲ್ಲ ನಮ್ಮ ಶಿಕ್ಷಕರು ಇದ್ದಾರೆ. ಅಂದ್ರೆ ನಮಗೂ ಅವಧಿ ನಾವು ಕೆಲಸ ಮಾಡೋರು ಹೊತ್ತಿರೋ ರಜೆ ದಿನಗಳು ಇಂಪಾರ್ಟೆಂಟು. ಆ ರಜೆಗಳು ಬಳಸ್ಕೊಂಡು ನಮ್ಮ ಕಲಾಕ್ಷೇತ್ರಕ್ಕೆ ನಮ್ಮದೇ ಆದಂಥ ಏನು ಇಷ್ಟು ವರ್ಷ ನಾವು ಬೆಳೆದು ಬಂದ ದಾರಿನ ಒಂದು ಬೆಳಕ ಮಾಡೋಕ್ಕೆ ಒಂದು ಅವಕಾಶ ಆಗಿದೆ. ಒಳ್ಳೆ ಬೆಳಕಾಗಲಿ. ಈ ಒಂದು ಪರಿಸರ ವಾತಾವರಣಕ್ಕೆ ಕಲಾವಿದ ಒಂದು ವಿಶೇಷವಾದಂಥ ಸಂದೇಶವನ್ನು ಕೊಡೋಣ ಅಂತ ಹೇಳ್ತಾ ಈ ಕ್ಯಾಂಪಂಗೆ ನಮ್ಮನ್ನೆಲ್ಲ ಆಯ್ಕೆ ಮಾಡಿ ಈ ಕ್ಯಾಂಪನ್ನು ಆಯೋಜನೆ ಮಾಡಿದ ಎಲ್ಲರಿಗೂ ನಾನು ಒಂದು ಸಲ ನಮ್ಮ ಮಾತುಗಳನ್ನು ಮುಗಿಸ್ತೀನಿ. ನಾವು ಓಲ್ಡ್ ಇಸ್ ಗೋಲ್ಡ್ ಅಂತ ಹೇಳಿ ಎಷ್ಟು ಹಳೇದಾಗುತ್ತೋ ಅಷ್ಟು ಒಳ್ಳೇದು ಅಂತಾರೆ. ಭತ್ತದಲ್ಲಿ ಕೇಳಿರ್ಲಿಲ್ಲ, ನಾನು ಬೇರೆ ಬೇರೆದ್ರಲ್ಲಿ ಕೇಳಿದ್ದೆ. ಭತ್ತ 30 ವರ್ಷ ಹಳೆ ಭತ್ತ ಇವತ್ತು ತೆಗೆದು ಅದು ಏನು ವಾಡೆಯಿಂದ ತೆಗೆದು ನಮ್ಗೆ ಇವತ್ತು ಅಕ್ಕಿ ಮಾಡಿ ಅನ್ನ ಮಾಡಿಸ್ತಾ ಇದ್ದಾರೆ. ನಿಜಕ್ಕೂ ಒಂಥರ ಅದು ಖುಷಿ ಕೊಟ್ಟಂತ ವಿಚಾರ. ಯಾಕಂದ್ರೆ ನಮಗೆ ಗೊತ್ತಿರೋದು 30 ವರ್ಷದ ಅಕ್ಕಿ ಊಟ ಮಾಡ್ತೀವಿ ಇವತ್ತು ಅಂತಂದ್ರೆ ಅನ್ನನ ಅದು ಒಂದು ವಿಶೇಷನೇ. ಪರಿಸರ, ಈ ಒಂದು ಅದ್ಭುತವಾಗಿರ್ತಕ್ಕಂಥ ಪರಿಸರದಲ್ಲಿ ಆ ಒಂದು ಏನು ಪ್ರಾಕೃತಿಕ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಭತ್ತದ ಅನ್ನವನ್ನ ಊಟ ಮಾಡುವಂತ ಒಂದು ಸುಸಂದರ್ಭ. ಜೊತೆಗೆ ಎಲ್ಲ ನಮ್ಮ ಸ್ನೇಹಿತರಲ್ಲಿ ಸೇರ್ಕೊಂಡಿದ್ದೇ ಒಂದು ಸಂತೋಷ. ಇವೆಲ್ಲ ಖುಷಿಯಾಗಿ ಮಾತಾಡ್ಕೊಂತ
ಹಾಯ್ ಸ್ನೇಹಿತರೆ, ನೋಡಿ ನಾವು ಇವತ್ತು 2ನೇ ದಿನದ ನಮ್ಮ ಏನು ಚಿತ್ರಕಲಾ ಶಿಬಿರ ಇತ್ತು, ಇವತ್ತಿನ ಒಂದು ಕಾರ್ಯಕ್ರಮದ ಅಂಗವಾಗಿ ಒಂದು ಚಾರಣವನ್ನು ಸಹ ನಾವು ಇಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಏನು ಮಂದರಗಿರಿ ಬಸ್ತಿಪೆಟ್ಟೆ ಅಂತ ಏನು ಕರಿತೀವಿ ಅಲ್ಲಿ ಬಂದಿದ್ದೀವಿ ಸ್ನೇಹಿತರೆ. ಇದು ನಮ್ಮ ಮಂದರಗಿರಿನಲ್ಲಿದ್ದಂತಹ ಹಳೆಯ ಒಂದು ಪುರಾತನ ಬಸತಿ ಬೆಟ್ಟ ಏನಿತ್ತು, ತೀರ್ಥಂಕರರ ಒಂದು ಏನು ಇವು ದೇವಾಲಯಗಳಿದೆ, ಇದನ್ನು ರಿನೋವೇಷನ್ ಮಾಡಿ ಬಹಳ ಚೆನ್ನಾಗಿ ಒಂದು ವಿಸಿಟಿಂಗ್ ಪ್ಲೇಸಾಗಿ ಇವತ್ತು ಮಾರ್ಪಾಟು ಮಾಡಿದ್ದಾರೆ ಸ್ನೇಹಿತರೆ, ನಮ್ಮ ತುಮಕೂರಿನ ಒಂದು ಜೈನ ಸಮಾಜ. ಹಾಗಾಗಿ ಇಲ್ಲಿ ಬರ್ತಕ್ಕಂಥ ಏನು ಈ ಒಂದು ಭಕ್ತಾದಿಗಳಿದ್ದಾರೆ ಅವರಿಗೆ ನೋಡಲಿಕ್ಕೆ ತುಂಬ ಒಂದು ಅನುಕೂಲಗಳನ್ನ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ತುಮಕೂರಿನ ಒಂದು ಪ್ರಸಿದ್ಧ ಯಾತ್ರಾ ಸ್ಥಳ ಅಂತಲೂ ಸಹ ನಾವು ಇದನ್ನು ಕರಿಬೋದು ಸ್ನೇಹಿತರೆ. ಹಾಗಾಗಿ ಇವತ್ತು ಈ ಒಂದು ಬಸತಿಗಳನ್ನ ಭೇಟಿ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಇದೊಂದು ಚಾರಣದ ಒಂದು ಭಾಗ ಅಂತ ನಾವು ಭಾವಿಸಿದ್ದೀವಿ ಸ್ನೇಹಿತರೆ.